ತಂಗಳನ್ನ ಅನೇಕ ಹೆಣ್ಣು ಮಕ್ಕಳ ಜೀವನದಲ್ಲಿ ಈ ತಂಗಳನ್ನ ಮಹತ್ತರವಾದ ಪಾತ್ರವನ್ನು ವಹಿಸಿದೆ ಅಲ್ವಾ. ಕೆಲವು ಹೆಣ್ಣು ಮಕ್ಕಳ ದಿನ ತಂಗಳನ್ನದಿಂದನೇ ಪ್ರಾರಂಭವಾಗಿ ತಂಗಳನ್ನದಿಂದಲೇ ಕೊನೆಗೊಳ್ಳುತ್ತೆ. ಅನ್ನ ಕೇವಲ ಹೊಟ್ಟೆ ತುಂಬಿಸುವ ಆಹಾರ ಅಷ್ಟೇ ಅಲ್ಲ, ಅದು ಪ್ರಾಣಶಕ್ತಿಯಾಗಿದೆ. ಹಾಗಾಗಿ ಅನ್ನವನ್ನು ಅನ್ನಪೂರ್ಣೇಶ್ವರಿಗೆ ಹೋಲಿಸ್ತಾರೆ. ಹಾಗಾಗಿ ಅನ್ನವನ್ನು ಒಗಿಬಾರ್ದು, ಹಾಳು ಮಾಡಬಾರ್ದು ಅಂತ ಹೇಳ್ತಾರೆ. ಅನ್ನವನ್ನು ಹಾಳು ಮಾಡಬಾರ್ದು, ಒಗಿಬಾರ್ದು. ಹಾಗಾದರೆ ಅದನ್ನು ಯಾರು ಊಟ ಮಾಡಬೇಕು? ಮನೆಯಲ್ಲಿರುವ ಅತ್ತೆ ಮಾವ ಅವರಿಗೆ ವಯಸ್ಸಾಗಿರುತ್ತೆ, ತಂಗಳನ್ನವನ್ನು ತಿಂದರೆ ಅವರ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಅವರಂತೂ ಅದನ್ನು ತಿನ್ನೋ ಹಾಗಿಲ್ಲ. ಇನ್ನು ಬೆಳೆಯುವ ಮಕ್ಕಳು, ಅವರ ಬೆಳವಣಿಗೆ ತಂಗಳನ್ನ ತಿಂದರೆ ಕುಂಠಿತ ಆಗುತ್ತೆ. ಹಾಗಾಗಿ ಅವರು ಅದನ್ನು ತಿನ್ನೋ ಹಾಗಿಲ್ಲ. ಇನ್ನು ಮನೆಯ ಮಗ ದುಡ್ಕೊಂಡು ಬರ್ತಾನೆ, ಅವನಿಗೆ ತಂಗಳನ್ನ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಉಳಿದಿರೋರು ಯಾರು? ಮನೆಯ ಸೊಸೆ. ಹಾಗಾಗಿ ತಂಗಳನ್ನವನ್ನು ಸಂಪೂರ್ಣ ಖಾಲಿ ಮಾಡುವ ಜವಾಬ್ದಾರಿ ಅನೇಕ ಸೊಸೆಯಂದರಾಗಿದೆ. ಬೆಳಗ್ಗೆ ಉಳಿದ ತಂಗಳನ್ನ ರಾತ್ರಿಗೆ, ರಾತ್ರಿ ಉಳಿದ ತಂಗಳನ್ನ ಇನ್ನು ಮರುದಿವಸ ಬೆಳಗ್ಗೆ. ಆ ಸೊಸೆ ಮನೆಯಲ್ಲಿ ದಿನಪೂರ್ತಿ ಮನೆಯವರಿಗಾಗಿ ದುಡಿತಾ ಇರ್ತಾಳೆ, ಅದು ಯಾರಿಗೂ ಕಾಣೋದೇ ಇಲ್ಲ. ನಿಜ ಹೇಳ್ತೀನಿ, ನೀವು ಜೀವನ ಪೂರ್ತಿ ತಂಗಳನ್ನ ತಿಂದರೂ ಯಾರೂ ನಿಮಗೆ ಕೇಳೋದಿಲ್ಲ. ಅಯ್ಯೋ, ಅವಳು ಜೀವನ ಪೂರ್ತಿ ತಂಗಳನ್ನ ತಿಂದೇ ಬದುಕಿದ್ದಾಳೆ ಅಂತ ಹೇಳಿ ನಿಮಗೆ ಯಾರು ಕಿರೀಟ ಹಾಕಿ ಸನ್ಮಾನ ಅಂತೂ ಖಂಡಿತ ಮಾಡೋದಿಲ್ಲ. ಹಾಗಾಗಿ ನೀವೇ ಬದಲಾಗಬೇಕು. ಯಾಕೆಂದರೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ. ಒಂದು ವೇಳೆ ಈ ತಂಗಳನ್ನವನ್ನು ಮನೆಯವರೆಲ್ಲ ಹಂಚಿ ತಿಂದರೆ ಆ ಮಾತು ಬೇರೆ ಆಗಿರುತ್ತೆ. ಆದರೆ ಹಾಗಾಗೋಕ್ಕೆ ಯಾವತ್ತೂ ಸಾಧ್ಯನೇ ಇಲ್ಲ. ಅನ್ನವನ್ನು ಒಗಿಬಾರ್ದು ನಿಜ, ಆದರೆ ಅದನ್ನು ದನಗಳಿಗೆ ಹಾಕಬಾರ್ದು, ನಾಯಿಗಳಿಗೆ ಹಾಕಬಾರ್ದು, ಪ್ರಾಣಿ ಪಕ್ಷಿಗಳಿಗೆ ಹಾಕಬಾರ್ದು ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಯಾಕಂದರೆ ಪ್ರಾಣಿ ಪಕ್ಷಿಗಳಿಗೂ ಹೊಟ್ಟೆ ಇರುತ್ತೆ, ಅವುಗಳಿಗೂ ಹೊಟ್ಟೆ ಹಸಿವಾಗುತ್ತೆ, ಅವುಗಳಿಗೂ ಹೊಟ್ಟೆ ತುಂಬ ಊಟ ಮಾಡುವ ಅಧಿಕಾರ ಇದೆ. ಹಾಗಾಗಿ ತಂಗಳನ್ನವನ್ನು ತಿನ್ನೋರು ಪ್ರಾಣಿ ಪಕ್ಷಿಗಳಾಗಲಿ ಹೊರತು ಮನೆಯ ಮಹಾಲಕ್ಷ್ಮಿಯಾದ, ಮನೆಯ ದೀಪ ಹಚ್ಚುವಂಥ ಮನೆಯ ಸೊಸೆಯಂದ್ರಲ್ಲ.